ಆಸ್ತಿ ತೆರಿಗೆ ಪಾವತಿಸಿದ ಮಂತ್ರಿ ಮಾಲ್ಗೆ ಬಿಗ್ ಶಾಕ್ ಎದುರಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಜಡಿಯಲಾಗಿದೆ. ಇನ್ನು ಆಸ್ತಿ ತೆರಿಗೆ ಪಾವತಿಸದ ಹಿನ್ನೆಲೆಯಲ್ಲಿ ಮಂತ್ರಿ ಮಾಲ್ಗೆ ಮತ್ತೆ ಬಿಗ್ ಶಾಕ್ ಎದುರಾಗಿರುವಂತದ್ದು. ಬೆಂಗಳೂರಿನ ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಬೀಗ ಜಡಿದಿದ್ದಾರೆ. ಮಾಲ್ಗೆ ಬೀಗವನ್ನ ಜಡಿದು ನೋಟಿಸ್ ಹಾಕಿದ್ದಾರೆ. ಬೆಳಗ್ಗೆ ಮಾಲ್ಗೆ ಬೀಗ ಜಡಿದಿರುವ ಜಿಬಿಎ ಅಧಿಕಾರಿಗಳು ಇಲ್ಲಿ 30.81 ಕೋಟಿ ತೆರಿಗೆ ಬಾಕಿ ಪಾವತಿಗೆ ಜಿಬಿಎ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ಹಲವು ಬಾರಿ ನೋಟಿಸ್ ಕೊಟ್ಟರೂ ಕೂಡ ನೋ ರೆಸ್ಪಾನ್ಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲ ವರ್ಷದಿಂದ ಸರಿಯಾಗಿ ತೆರಿಗೆ ಪಾವತಿಯನ್ನ ಮಾಡ್ತಾ ಇಲ್ಲ. ಕೇಂದ್ರ ಪಾಲಿಕೆ ಆಯುಕ್ತ ಹೇಳಿಕೆಯನ್ನ ನೀಡಿದ್ದಾರೆ. ಕೇಂದ್ರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಹೇಳಿಕೆಯನ್ನ ನೀಡಿರುವಂತದ್ದು. ಹೀಗಾಗಿ ಸಿಬ್ಬಂದಿ ಇವತ್ತು ಸೀಲ್ ಡೌನ್ ಮಾಡಿದ್ದಾರೆ. ಕಾನೂನಿನಲ್ಲಿ ಏನು ಅವಕಾಶವಿದೆ ಆ ಪ್ರಕಾರ ಕ್ರಮವನ್ನ ತೆಗೆದುಕೊಳ್ಳಬೇಕು. ಮಾಲ್ಗೆ ಬೀಗವನ್ನ ಜಡಿದು ನೋಟಿಸ್ ಅನ್ನ ಹಾಕಿರುವ ಜಿಬಿಎ ಅಧಿಕಾರಿಗಳು. ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಮತ್ತೆ ಮಂತ್ರಿ ಮಾಲ್ಗೆ ಮತ್ತೆ ಬೀಗವನ್ನ ಜಡಿಯಲಾಗಿದೆ. ಮಂತ್ರಿ ಮಾಲ್ಗೆ ಮತ್ತೆ ಬೀಗವನ್ನ ಜಡಿದಿದ್ದಾರೆ. ತೆರಿಗೆ ಬಾಕಿ ಪಾವತಿಗೆ ಜಿಬಿಎ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟರು ಕೂಡ ಮತ್ತೆ ಇವರು ಇದೇ ತಪ್ಪನ್ನ ಮಾಡ್ತಾ ಇರುವಂತದ್ದು. ಈ ಹಿಂದೆಯೂ ಕೂಡ 2 ವರ್ಷಗಳ ಹಿಂದೆ ಬೀಗವನ್ನ ಜಡಿದಿದ್ರು. ಮತ್ತೆ ಈ ಬಾರಿ ಬೀಗವನ್ನ ಜಡಿಯಲಾಗಿದೆ. 30 crores ಮೇಲೆ ಅರಿಯಸ್ ಇದೆ. ನೋಟಿಸ್ ಕೊಟ್ಟಿದ ಮೇಲೆ ಕೂಡ ಅವ್ರು ಏನೂ ಕಟ್ಟಿಲ್ಲ, ರೆಸ್ಪಾಂಡ್ ಮಾಡಿಲ್ಲ. ಸೊ ಅದಕ್ಕೆ ಅವ್ರು ಕ್ಲೋಸ್ ಮಾಡೋಕ್ಕೆ ಆರ್ಡರ್ ಮಾಡಿದ್ದಾರೆ. ಇವಾಗ ಮಾರ್ನಿಂಗ್ ಮಾಡಿದ್ದಾರೆ. ನಾಟ್ ಓನ್ಲಿ ಫಾರ್ ಮಂತ್ರಿ ಮಾಲ್, ನಮ್ಮಲ್ಲಿ ಎಲ್ಲೆಲ್ಲಿ ಯಾರು ಡಿಫಾಲ್ಟರ್ಸ್ ಇದ್ದಾರೆ ಅದೆಲ್ಲ ಕೂಡ ಮೋರ್ ದೆನ್ 5 lakhs 10 lakhs ಎಲ್ಲ ಐಡೆಂಟಿಫೈ ಆಗಿದೆ. ನಮ್ಮದು ರೆವಿನ್ಯೂ ಆಫೀಸರ್ಸ್ ಅದಕ್ಕೆಲ್ಲ ಕೂಡ ಬೀಗ ಹಾಕೋದಕ್ಕೆ ಕೆಲಸ ತೊಗೊಂಡಿದ್ದಾರೆ. ಸರ್, ಅಂದರೆ ಸ್ಪೆಸಿಫಿಕಲಿ ಪ್ರತಿ ವರ್ಷ 1-2 ಸಲ ಮಂತ್ರಿ ಮಾಲ್ಗೆ ಬೀಗ ಹಾಕ್ತಾರೆ, ಕೊಟ್ಟಿಲ್ಲ ಅಂತ ಔಟ್ಲೆಟ್ ಅಥಾರಿಟಿ ಮಾಡಿದ್ದಾರೆ. ಕೋರ್ಟಲ್ಲಿ ಏನು ಮಾಡಬೇಕು ಅದು ಕೂಡ ನಾವು ಕೇವಿಯಟ್ ಅವರು ಕೂಡ ಹೇಳಿದ್ದಾರೆ. ನಮ್ಮದು ಏನು ಗೈಡ್ಲೈನ್ಸ್ ಈಗ ಅಡ್ವರ್ಟೈಸ್ ಇದು ಪ್ರಾಪರ್ಟಿ ಟ್ಯಾಕ್ಸ್ ರೂಲ್ಸ್ ಏನಪ್ಪ ಇರುತ್ತೆ ಅದ್ರ ಪ್ರಕಾರ ವಿ ಆರ್ ಟೇಕನ್ ಆ್ಯಕ್ಷನ್. ಇದನ್ನೇ ಮತ್ತೆ ಫುಲ್ ಕಟ್ಟಿದ್ರೆ ಮಾತ್ರ ಓಪನ್, ಅಂದರೆ ಪ್ರತಿ ಸಲ ಬಂದಾಗಲೂ ಸರ್ ಏನು ಗೈಡ್ಲೈನ್ಸ್ ಏನಿರ್ತದೆ, ಬಿಕಾಸ್ ನಾವು ಕೂಡ ಏನು ಕೋರ್ಟ್ ಆರ್ಡರ್ಸ್ ಏನಿರ್ತದೆ ಕಾನೂನಿಗೆ ಎಲ್ಲರೂ ಕೂಡ ಇದು ಮಾಡಬೇಕಾದ್ರೆ ನಮ್ಮದು ರೂಲ್ಸ್ ಪ್ರಕಾರ ನಮ್ಗೆ ಏನು ಪವರ್ ಇರ್ತದೆ ಅದ್ರ ಪ್ರಕಾರ ಆ್ಯಕ್ಷನ್ ತಗೊಳ್ತೀವಿ. ಇಲ್ಲ ಈಗ ಏನಾಯಿತು, ನಮ್ಮದು ಸೆಂಟ್ರಲ್ ಕಾರ್ಪೊರೇಷನಲ್ಲಿ ಮೆಜಾರಿಟಿ ಕಮರ್ಷಿಯಲ್ ಏರಿಯಾಸ್ ಇರ್ತದೆ. ಕಮರ್ಷಿಯಲ್ ಏರಿಯಾಸಲ್ಲಿ ನಮ್ಮಲ್ಲಿ ಈಗ ಎಕ್ಸಿಸ್ಟಿಂಗ್ನಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಮೆಜಾರಿಟಿ ಆಫ್ ಏನು ಮಾಡ್ತಾರೆ, ಸಮ್ಟೈಮ್ಸ್ ಅವರು ಟೆನೆಂಟ್ ಕೊಟ್ಟುಬಿಟ್ಟು ಸೆಲ್ಫ್ ಪ್ರತಿಷ್ಠಿತ ಮಾಲ್ ಮಂತ್ರಿ ಮಾಲ್ಗೆ ಬೀಗವನ್ನ ಹಾಕಲಾಗಿದೆ. ಪ್ರಮುಖವಾಗಿ ಈ ಒಂದು ಮಂತ್ರಿ ಮಾಲ್ಗೆ ಹಲವು ಜನರು ಕೂಡ ಈ ಒಂದು ಮಂತ್ರಿ ಮಾಲಲ್ಲಿ ತಮ್ಮದೇ ಆದಂತ ಒಂದು ಜೀವನನ ನೆನೆಸ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಈಗ ನಾನು ಮಂತ್ರಿ ಮಾಲ್ನ ಮುಂಭಾಗದಲ್ಲಿದ್ದೇನೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ತೆರಿಗೆ ಹಣ ಪಾವತಿ ಮಾಡಿಲ್ಲ ಎಂಬ ಒಂದು ಕಾರಣದಿಂದ ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಬೀಗವನ್ನ ಹಾಕಿದ್ದಾರೆ. ಪಾಲಿಕೆ ಅಧಿಕಾರಿಗಳಿಂದ ಈ ಒಂದು ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾಗಿ 30,81,00,000 ಪಾವತಿ ಹಣವನ್ನ ಮಂತ್ರಿ ಮಾಲ್ ಆಡಳಿತ ಮಂಡಳಿ ಪಾವತಿ ಮಾಡಿಲ್ಲ ಎಂಬ ಒಂದು ಕಾರಣಕ್ಕೆ ಇದೀಗ ಮಂತ್ರಿ ಮಾಲ್ಗೆ ಬೀಗವನ್ನ ಹಾಕಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೂಡ ಹಲವು ಬಾರಿ ಈ ಒಂದು ಮಂತ್ರಿ ಮಾಲ್ ಆಡಳಿತ ವರ್ಗಕ್ಕೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಆದ್ರೆ ಆ ನೋಟಿಸ್ಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ನೀಡದ ಹಿನ್ನೆಲೆಯಲ್ಲಿ ಈಗ ಬಹಳ ಒಂದು ಕಠಿಣ ಕ್ರಮವನ್ನ ಜಿಬಿಎ ಅಧಿಕಾರಿಗಳು ಕೈಗೊಂಡಿದ್ದಾರೆ. ನಾನೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಮಂತ್ರಿ ಮಾಲ್ನ ಮುಂಭಾಗದಲ್ಲಿ ಜನರು ಬೀಡು ಬಿಟ್ಟಿದ್ದಾರೆ ಅಂತ. ಇದಾಗಲೇ ಸಿಬ್ಬಂದಿಗಳು ಮತ್ತು ಅಲ್ಲಿನ ವ್ಯವಸ್ಥಾಪಕ ಆಡಳಿತ ವರ್ಗದವರು ಕೂಡ ಇಲ್ಲಿ ಮುಂಭಾಗದಲ್ಲೇ ಬೀಡು ಬಿಟ್ಟಿದ್ದಾರೆ. ಏನಾಗ್ತಿದೆ ಅನ್ನುವಂತ ಗೊಂದಲದಲ್ಲಿ ಆಡಳಿತ ವರ್ಗದವರು ಕೂಡ ಇದ್ದಾರೆ. ಸದ್ಯಕ್ಕೆ ಬಂದಿರುವಂತ ಮಾಹಿತಿ ಪ್ರಕಾರ ಮಂತ್ರಿ ಮಾಲ್ನ ಪ್ರಮುಖವಾಗಿ ಹಿಂದೆ ಕೂಡ ಹಲವು ಬಾರಿ ನೋಟಿಸ್ ಕೊಟ್ಟರು ಕೂಡ 30,81,00,000 ಯಾವುದೇ ಒಂದು ಕಾರಣಕ್ಕೆ ಉಳಿಸ್ಕೊಂಡ್ರು. ಮತ್ತೆ ಅದಕ್ಕೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ನೀಡದೇ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಬಾಗಿಲು ಮುಚ್ಚುವಂತ ಒಂದು ಹಂತಕ್ಕೆ ಬಂದಿರುವಂತದ್ದು ಕಾರಣ ಆಗಿದೆ. ಹಾಗಾಗಿ ಈ ಒಂದು ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಹಲವಾರು ವರ್ಗದವರು ಕೂಡ ಇಲ್ಲಿ ಪ್ರಮುಖವಾಗಿ ಬರ್ತಾರೆ. ಅದರಲ್ಲೂ ಕೂಡ ಕಾಲೇಜ್ನ ವಿದ್ಯಾರ್ಥಿಗಳಾಗಿರ್ಬೋದು, ಫ್ರೆಂಡ್ಸ್ ಗಳಾಗಿರ್ಬೋದು, ಜೊತೆಗೆ ಹಲವು ವರ್ಗದ ಪ್ರಮುಖವಾಗಿ ಈ ಒಂದು ಮಾಲ್ಗೆ ಬರುವಂತ ಒಂದು ಪ್ರತಿಷ್ಠಿತ ಮಾಲ್ ಆಗಿರುತ್ತೆ. ಅಂತ ಸನ್ನಿವೇಶದಲ್ಲಿ ಈ ಒಂದು ಮಾಲ್ಗೆ
ಬೀಗ ಹಾಕಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಚರ್ಚೆ ಆಗ್ತಿದೆ. ಹಾಗಾಗಿ ಮಂತ್ರಿಮಲ್ ಪ್ರಮುಖ ಒಂದು ಮಾಹಿತಿ ಪ್ರಕಾರ ಮಂತ್ರಿಮಲ್ನ ಆಡಳಿತ ವರ್ಗದವರು ಕೂಡ ಕೋರ್ಟ್ನ ಮೊರೆ ಹೋಗ್ತಾರೆ. ಹಂತವಾಗಿ ಏನು 30 ಕೋಟಿ 81 ಲಕ್ಷ ಹಣವನ್ನ ಪಾವತಿ ಮಾಡಬೇಕಾಗಿತ್ತು, ಅದಕ್ಕೆ ಹಂತವಾಗಿ ಕೊಡುವಂತ ಒಂದು ಮನೆ ಕೂಡ ಮಾಡುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಮಂತ್ರಿಮಲ್ನ ಏನು ಸಮಸ್ಯೆ ಏನಿದೆ ಅದು ಎಷ್ಟರ ಮಟ್ಟಿಗೆ ಇತ್ಯರ್ಥ ಆಗುತ್ತೆ, ಯಾವಾಗ ಈ ಒಂದು ಮಂತ್ರಿಮಲ್ನ ಓಪನ್ ಮಾಡ್ತಾರೆ ಅನ್ನೋದು ಕೂಡ ಸದ್ಯಕ್ಕೆ ಇಲ್ಲಿ ನಡೆದಿರ್ತಕ್ಕಂತ ಜನರು ಮತ್ತು ಆಡಳಿತ ವರ್ಗದವರ ಒಂದು ಪ್ರಶ್ನೆ ಆಗಿತ್ತೆ. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಅಭಿಷೇಕ್, ಅಶ್ವವೇಗ ನ್ಯೂಸ್, ಬೆಂಗಳೂರು.